ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಶಾರ್ಟ್ ಪೀಪಲ್ ಬಂದು ಮ್ಯಾನುವಲ್ ಕಾರ್ ಓಡ್ಸಕ್ ಆಗುತ್ತಾ ಇಲ್ವಾ ಅಂತ. ನೀವು ಕಾರ್ ಕಲ್ತ್ಕೊಳ್ಬೇಕು ಅಂತ ಇದ್ದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ಬೇಕಾದ್ರೂ ಕಮೆಂಟ್ ಮಾಡಿದ್ರು. ನಾನು ಕಾರ್ ಡ್ರೈವಿಂಗ್ ಸ್ಕೂಲ್ಗೂ ಹೋಗಿದ್ದೆ, ಬಟ್ ನಾನು ಏನು ಕಲ್ತ್ಕೊಳಕ್ ಆಗಿಲ್ಲ. ನನಗೆ ನಿಜವಾಗ್ಲೂ ಕಾಲ್ ಅಡ್ಸಲ್ಲ. ಅಂಡರ್ 18, ಸೊ ನಾನು ಪಕ್ಕದಲ್ಲಿ ಕುತ್ಕೊಂಡು ಫುಲ್ ನೀ ಇದೆಲ್ಲ ತುಂಬಾ ನಿಯರೆಸ್ಟ್ ಇರುತ್ತೆ. ಸೆಲ್ಫ್ ಡ್ರೈವಿಂಗ್ ಅಂದ್ರೆ ನಾನು ಅಬ್ಸರ್ವ್ ಮಾಡಿ ಕಾರ್ ಓಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇದೊಂದು ಟ್ರಿಕ್ ನ ದಯವಿಟ್ಟು ಫಾಲೋ ಮಾಡಿ. ಇದು ಬಂದು ಬೇಸ್ ಸ್ವಲ್ಪ ದೊಡ್ಡದಿದ್ದಲ್ಲ, ಸೀಟ್ ಅಡ್ಜಸ್ಟ್ಮೆಂಟ್ ಇಷ್ಟು ಮ್ಯಾನುವಲ್ ಕಾರ್ ಕೊಡೋಷ್ಟು ಮಜಾ ಆಟೋಗರ್ ಕಾರ್ ಕೊಡೋದೇ ಇಲ್ಲ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. ಇದು ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. 2-3 ಜನ ಕೇಳಿದೆ ನನಗೆ ಕಾರ್ದು ವ್ಲಾಗ್ ಮಾಡಕ್ಕೆ. ಫಸ್ಟ್ಲಿ ನಾನು ಹೈಟ್ ಹೇಳ್ಬಿಡ್ತೀನಿ, ಬಿಕಾಸ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಶಾರ್ಟ್ ಪೀಪಲ್ ಬಂದು ಮ್ಯಾನುವಲ್ ಕಾರ್ ಓಡ್ಸಕ್ ಆಗುತ್ತಾ ಇಲ್ವಾ ಅಂತ. ಹಾಗಾಗಿ ನಾನು ಹೈಟ್ ಹೇಳ್ಬಿಟ್ಟು ಆ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ. ನನ್ನ ಹೈಟ್ ಬಂದು 5.1 feet. ಸೊ ನಾನು ಶಾರ್ಟ್ ಇದ್ದೀನಿ. ಅಂಡ್ ನನಗೂ ಈ ತರ ತುಂಬಾ ಡೌಟ್ಸ್ ಇತ್ತು, ನಾನು ಶಾರ್ಟ್ ಇದ್ದೀನಲ್ಲ, ನಾನು ಮ್ಯಾನುವಲ್ ಕಾರ್ ಓಡ್ಸಕ್ ಆಗುತ್ತಾ ಇಲ್ವಾ, ಕಾರ್ ಓಡ್ಸಕ್ ಆಗುತ್ತಾ ಇಲ್ವಾ ಅಂತ ನಂಗೆ ಡೌಟ್ ಇತ್ತು. ಸೊ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಬೇಸಿಕ್ಸ್ ನ ಕವರ್ ಮಾಡ್ತೀನಿ. ನಾನು ಹೇಗೆ ಇನಿಷಿಯಲಿ ಕಲ್ತ್ಕೊಂಡೆ, ಕಾರ್ ಓಡ್ಸೋದು ಹಿಂಗ್ ಕಲ್ತ್ಕೊಂಡೆ. ನನಗೂ ತುಂಬಾ ಭಯ ಇತ್ತು, ಕಾರ್ ಓಡ್ಸಕ್ ಆಗುತ್ತಾ ಇಲ್ವಾ ಅಂತ. ಆ ಫಿಯರ್ ಎಲ್ಲ ಹೆಂಗ್ ಓವರ್ಕಮ್ ಮಾಡಿದೆ ಅಂಡ್ ನಾನು ಯಾವ ತರ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಕಾರ್ ಡ್ರೈವಿಂಗ್ ಸ್ಕೂಲ್ಗೂ ಹೋಗಿದ್ದೆ, ಬಟ್ ನಾನು ಏನು ಕಲ್ತ್ಕೊಳಕ್ ಆಗಿಲ್ಲ, ಬಿಕಾಸ್ ಅವ್ರ ಹತ್ರನೂ ಕಂಟ್ರೋಲ್ ಇರುತ್ತೆ. ಹಾಗಾಗಿ ನನ್ಗೆ ಅಲ್ಲೇನು ಕಲ್ತ್ಕೊಳೋಷ್ಟು ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಅದ್ ನಂಗೆ ಕಲ್ತ್ಕೊಳಕ್ ಆಗಿಲ್ಲ ಅಷ್ಟೇ. ಬಟ್ ಒಂದೇ ಒಂದು ಟ್ರಿಕ್ ಕಲ್ತ್ಕೊಂಡೆ, ಅದ್ ನನ್ಗೆ ತುಂಬಾ ಯೂಸ್ಫುಲ್ ಆಯ್ತು. ನಾನು ಡ್ರೈವಿಂಗ್ ಇವಾಗ ಏನ್ ಮಾಡ್ತಿದ್ದೀನಿ, ಆ ಒಂದು ಟ್ರಿಕ್ ಇಂದ ಮಾತ್ರ ಅದು ಇನಿಷಿಯಲ್ ಸ್ಟೇಜ್ ಏನಿರುತ್ತೆ ಅದನ್ನ ಪಾಸ್ ಮಾಡಿದ್ ನಾನು. ಸೊ ಈಗ ನಾನು ಡ್ರೈವಿಂಗ್ ಸ್ಕೂಲ್ ಅಲ್ಲಿ ನಾನು ಒಂದು ಟ್ರಿಕ್ ಕಲ್ತ್ಕೊಂಡೆ ಅಂತ ಹೇಳ್ತೀನಿ, ಅದನ್ನ ತೋರಿಸ್ತೀನಿ. ನೀವು ಯಾರಾದ್ರೂ ಇನ್ನು ಕಾರ್ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಕಾರ್ ಓಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇದೊಂದು ಟ್ರಿಕ್ ನ ದಯವಿಟ್ಟು ಫಾಲೋ ಮಾಡಿ, ನಿಮ್ಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಫಸ್ಟ್ ಡೇನೆ ನಾವು ಗಾಡಿನ ಓಡಿಸ್ಬೇಕಂತ ಏನೂ ಇಲ್ಲ. ಫಸ್ಟ್ ನಾವು ಗಾಡಿನ ಸ್ಟಾರ್ಟ್ ಮಾಡೋದನ್ನ ಕಲಿಬೇಕು. ಸೊ ಫಸ್ಟು ಬೇರ್ ಫೂಟಲ್ಲಿ ಅಂದರೆ ಬರೀ ಕಾಲಲ್ಲಿ ಲೆಗ್ ಪ್ಲೇಸ್ಮೆಂಟ್ಸ್ನ ಕಲಿಬೇಕು. ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಏನು ಕಲಿತೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾವು ಲೆಫ್ಟ್ ಲೆಗ್ನ ಕ್ಲಚ್ ಫುಲ್ ಪ್ರೆಸ್ ಮಾಡಿ, ರೈಟ್ ಲೆಗ್ನ ಬ್ರೇಕ್ ಮೇಲೆ ಹೋಲ್ಡ್ ಮಾಡ್ಕೋಬೇಕು ಆ್ಯಂಡ್ ಗಾಡಿನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಅದು ಹೆಂಗೆ ವೈಬ್ರೇಟ್ ಆಗುತ್ತೆ, ಹೇಗೆ ಫೀಲ್ ಆಗುತ್ತೆ ಎಲ್ಲ ನಾವು ಫಸ್ಟ್ ಫೀಲ್ ಮಾಡ್ಕೋಬೇಕು. ಫಸ್ಟ್ ಗಾಡಿನ ಯಾವಾಗಲೂ ಫೀಲ್ ಮಾಡಬೇಕು. ಅದೇ ಫಸ್ಟ್ ಲೆಸನ್. ನಾನು ಅದನ್ನೇ ಕಲ್ತಿದ್ದು ಡ್ರೈವಿಂಗ್ ಸ್ಕೂಲಲ್ಲಿ. ಅವಾಗ ಸ್ವಲ್ಪ ಕ್ಲಚ್ನ ರಿಲೀಸ್ ಮಾಡ್ತಾ ಬರ್ಬೇಕಾದ್ರೆ, ಬ್ರೇಕ್ನ ಸ್ವಲ್ಪ ರಿಲೀಸ್ ಮಾಡ್ಬೇಕಾದ್ರೆ ಗಾಡಿ ಹೇಗೆ ಮೂವ್ ಆಗುತ್ತೆ ಅಂತ ಫೀಲ್ ಮಾಡಬೇಕು. ಇಷ್ಟೇ ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಫಸ್ಟ್ ಕಲ್ತಿದ್ದು. ಅದು ನಂಗೆ ತುಂಬಾ ಹೆಲ್ಪ್ ಆಯಿತು. ಈಗ ನಾನು ಕಮೆಂಟಲ್ಲಿ ಒಬ್ರು ಕೇಳಿದ್ರು, ನೀವು ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡ್ತೀರಾ, ವಿತೌಟ್ ಫುಟ್ವೇರ್ ಡ್ರೈವ್ ಮಾಡ್ತೀರಾ ಅಂತ. ನಾನು ಮೋಸ್ಟ್ಲಿ ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡೋದು. ವಿತೌಟ್ ಫುಟ್ವೇರ್ ಕೂಡ ಡ್ರೈವ್ ಮಾಡ್ತೀನಿ, ಬೇರ್ ಫುಟಲ್ಲಿ ಕೂಡ ಡ್ರೈವ್ ಮಾಡ್ತೀನಿ. ಬಟ್ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಅನ್ಕಂಫರ್ಟಬಲ್ ಅನ್ಸುತ್ತೆ. ಬಿಕಾಸ್ ನನ್ನ ಹೈಟಿಗೆ ಬೇರ್ ಫುಟ್ ಅಲ್ಲಿ 3 kilometers ಹೋಗ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಹೋಗ್ಬೋದು. ಬಟ್ ನನ್ಗೆ ಅಷ್ಟೊಂದು ಈಸಿ ಅಂತ ಅನ್ಸಲ್ಲ. ನೀವು ಕೇಳಿದ್ರಿ ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡಿ ಅಂಡ್ ಬೇರ್ ಫುಟ್ ಅಲ್ಲಿ ಡ್ರೈವ್ ಮಾಡಿ ತೋರಿಸಿ ಅಂತ. ನಾನು ಏನಕ್ಕೆ ಫುಟ್ವೇರ್ ಹಾಕೊಂಡು ಡ್ರೈವ್ ಮಾಡೋದು ತುಂಬಾ ಕಂಫರ್ಟಬಲ್ ಅಂತ ಅನ್ಸುತ್ತೆ ಅಂದ್ರೆ, ಈಗ ನಾನು ಫುಟ್ವೇರ್ ಹಾಕಿದ್ದೀನಿ, ನಾನೀಗ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ನೋಡಿ. ಸೊ ಇದು ನನ್ಗೆ ಫುಟ್ವೇರ್ ಹಾಕಿದಾಗ ಸೀಟ್ ಅಡ್ಜಸ್ಟ್ಮೆಂಟ್. ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ತೀನಿ ನಾನು ಸ್ಟೇರಿಂಗ್ಗೆ, ಅಂಡ್ ನನ್ನ ಪೋಸ್ಚರ್ ಎಲ್ಲ ಬಂದು ಕರೆಕ್ಟ್ ಆಗಿರುತ್ತೆ ನನಗೆ. ಅಂಡ್ ನನಗೀಗ ರೋಡ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ನಾನು ಡ್ರೈವ್ ಮಾಡಿ ತೋರಿಸ್ತೀನಿ. ಸೀಟ್ ಬೆಲ್ಟ್ ಫಸ್ಟ್. ನಾವು ಗಾಡಿನ ಸ್ಟಾರ್ಟ್ ಮಾಡಕ್ ಮುಂಚೆ ಕ್ಲಚ್ ಮತ್ತೆ ಬ್ರೇಕ್ನ ಫುಲ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಗಾಡಿನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆದ್ಮೇಲೆ ಹ್ಯಾಂಡ್ ಬ್ರೇಕ್ನ ನಾವು ಫಸ್ಟ್ ಡೌನ್ ಮಾಡ್ಕೋಬೇಕು ಅಂಡ್ ಗೇರ್ನ ಬಂದು ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ಬಂದು ಕ್ಲಚ್ನ ಸ್ವಲ್ಪ ರಿಲೀಸ್ ಮಾಡ್ತಾ ಬ್ರೇಕಿಂದ ಕಾಲ್ ತೆಗೆದು ಆಕ್ಸಿಲೇಟರ್ ಕೊಟ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಇದು ಬಂದು ನನ್ನ ಮೋಸ್ಟ್ ಫೇವ್ರೆಟ್ ವ್ಲಾಗ್, ಬಿಕಾಸ್ ನನಗೆ ಕಾರ್ಸ್ ಬೈಕ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಎಸ್ಪೆಷಲಿ ಕಾರ್ ಓಡಿಸೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಕಾರ್ ಕಲ್ತ್ಕೊಳ್ಬೇಕು ಅಂತ ಇದ್ದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ರಾಕ್ಟೀಸ್ ತುಂಬಾ ಮುಖ್ಯ. ನನಗೆ ಡೆಡಿಕೇಟ್ ಆಗಿ ನಾನಿದ್ನೋ ಇಲ್ವಾ ಗೊತ್ತಿಲ್ಲ, ಡೆಡಿಕೇಟೆಡ್ ಆಗಿ ಅಬ್ಬರಂತೂ ಇದ್ದ, ಬೆಳಿಗ್ಗೆ ಸಂಜೆ ಎಲ್ಲ ಬಂದು ಹೇಳ್ಕೊಡ್ತಿದ್ದ ನಂಗೆ ಕಾರ್ ಓಡಿಸೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಬಂದು ಅವಾಗ್ಲೇ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಅದು ರೋಡಲ್ಲಿ ಹೋಗೋದು ಭಯ ಎಲ್ಲ ಹೋಗ್ಬಿಡುತ್ತೆ. ಸಾರಿ ಗೈಸ್, ನಾನು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ಬೇಕಾದ್ರೂ ಕಮೆಂಟ್ ಮಾಡಿದ್ರು ಯಾವಾಗ ಕಾರ್ ವ್ಲಾಗ್ ಮಾಡ್ತೀರಾ ಅಂತ. ಹಾಗಾಗಿ ಅರ್ಜೆಂಟ್ ಆಗಿ ಅಮರ್ಗೆ ಎಕ್ಸಾಮ್ ಇದ್ರು, ಅವನ್ನ ಕರ್ಸಿ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಂಜೆ ಆಗ್ಬಿಟ್ಟಿದೆ, ಅವ್ನ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ದಾನೆ. ಸೊ ಈಗ ನಾನು ಬೇರ್ ಫುಟ್ ಅಲ್ಲಿ ಡ್ರೈವ್ ಮಾಡಿ ತೋರಿಸ್ತೀನಿ. ನಾನು ಫುಟ್ವೇರ್ ಹಾಕೊಂಡು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ನಲ್ಲ, ಅದೇ ಸೀಟ್ ಅಡ್ಜಸ್ಟ್ಮೆಂಟ್ ಇಂದಾನೆ ನಾನು ಫುಟ್ವೇರ್ ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಕಾಲ್ ಅಡ್ಸಲ್ಲ. ಈ ಒಂದು ಕಾರಣಕ್ಕೆ ನಾನು ಬಂದು ಫುಟ್ವೇರ್ ಹಾಕೊಂಡೆ ಕಾರ್ ಓಡಿಸೋದು. ನಾನು ಬೇರ್ ಫುಟ್ ಅಲ್ಲಿ ಮಾಡ್ಬೇಕಾದ್ರೆ ನಾನು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಸೀಟು. ಹಾಗಾಗಿ ಒಂದ್ ನಿಮಿಷ. ಸೊ ನೋಡಿ, ಈಗ ನಾನು ಬೇರ್ ಫುಟ್ ಅಲ್ಲಿ ಮಾಡ್ಬೇಕಾದ್ರೆ ನಂದು ನೀ ಇದೆಲ್ಲ ತುಂಬಾ ನಿಯರೆಸ್ಟ್ ಇರುತ್ತೆ ಅದು ಡ್ಯಾಶ್ ಬೋರ್ಡ್ಗೆ. ಹಾಗಾಗಿ ನಂದು ಅಲ್ಲಿ ಲೆಗ್ ಸ್ವಲ್ಪ ಟಚ್ ಆಗ್ತಿರುತ್ತೆ ಮುಂದೆಗಡೆ.
ಹಾಗಾಗಿ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಅಂಡ್ ನಾನು ಸ್ವಲ್ಪ ಮುಂದೆ ಬಂದಿದ್ದೀನಲ್ವಾ, ಹಾಗೆ ನನ್ಗೊಂಥರ ಫೀಲ್ ಆಗುತ್ತೆ. ನನ್ ಅಷ್ಟೊಂದೇನು ಚೆನ್ನಾಗಿ ಓಡಿಸೋ ಫೀಲಿಂಗ್ ಬರಲ್ಲ. ನನಗೆ ಫುಟ್ ವೇರ್ ಹಾಕೊಂಡು ಓಡಿಸ್ಬೇಕಾದ್ರೆ ಒಂಥರ ಖುಷಿ ಆಗುತ್ತೆ. ಓಡಿಸ್ತೀನಿ ಈಗ, ಅಂದ್ರೆ ಇಲ್ಲ ಓಡಿಸ್ತೀನಿ ಬೇರ್ ಫುಟ್ ಅಲ್ಲಿನು. ಬಟ್ ಅದು ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ರಲ್ಲಿ ಕಲ್ತ್ಕೊಂಡಿರ್ತೀರಲ್ವಾ, ಅದೇ ನಿಮ್ಗೆ ಯಾವಾಗ್ಲೂ ಕಂಫರ್ಟಬಲ್ ಅಂತ ಅನ್ಸೋದು. ನಾನು ಬಿಗಿನರ್ ಆಗಿದ್ದಾಗ ನನ್ಗೊಂದು ಫುಟ್ ವೇರ್ ಒಂದು ತುಂಬಾ ಕಂಫರ್ಟಬಲ್ ಆಗಿತ್ತು, ಅದು ತುಂಬಾ ಯೂಸ್ಫುಲ್ ಆಯ್ತು. ಬಿಕಾಸ್ ನಂತರ ಶಾರ್ಟ್ ಇರೋರಿಗೆ ಫುಟ್ ವೇರ್ ಮ್ಯಾಟರ್ಸ್ ಅ ಲಾಟ್ ವೆಲ್ ಡ್ರೈವಿಂಗ್. ಅದು ಬಂದು ಕ್ರಾಕ್ಸ್, ಬಿಕಾಸ್ ಇದು ಬಂದು ಬೇಸ್ ಸ್ವಲ್ಪ ದೊಡ್ಡದಿದ್ದಲ್ಲ, ಹಾಗಾಗಿ ನಾನು ಇದನ್ನ ಹಾಕೊಂಡು ಓಡಿಸ್ತಿದ್ದೆ. ಆಗ ನನಗೆ ತುಂಬಾ ಕಂಫರ್ಟಬಲ್ ಆಗಿ ಚೆನ್ನಾಗಿತ್ತು ಅಂಡ್ ಬೇಗ ಕಲ್ತ್ಕೊಳಕ್ಕೆ ಈಸಿ ಆಯ್ತು. ಇದು ಬಂದು ಮೋಸ್ಟ್ ಕಂಫರ್ಟಬಲ್ ಫುಟ್ ವೇರ್ ನನಗೆ. ಸಪೋಸ್ ಫಂಕ್ಷನ್ಗೆಲ್ಲ ಹೋದಾಗ ನಾನು ಬಿಗಿನರ್ ಆಗಿದ್ದಾಗ ಇದನ್ನ ಕ್ಯಾರಿ ಮಾಡ್ತಿದ್ದೆ ಜೊತೆಗೆ, ಬಿಕಾಸ್ ಬೇರೆ ಬೇರೆ ಫುಟ್ ವೇರ್ ಹಾಕಿದ್ರೆ ನನ್ನ ಕೈಲಿ ಓಡ್ಸಕ್ ಆಗ್ತಿರ್ಲಿಲ್ಲ. ಅಂಡ್ ಮೋಸ್ಟ್ ಅನ್ಕಂಫರ್ಟಬಲ್ ಫುಟ್ ವೇರ್ ಅಂದ್ರೆ ಹೀಲ್ಸ್. ಈ ಹೀಲ್ಸ್ ಹಾಕೊಂಡು ನನ್ನ ಕೈಲಿ ಓಡ್ಸಕ್ಕೆ ಆಗಲ್ಲ, ಇಲ್ಲಿ ಫುಲ್ ತಗಲುತ್ತೆ, ಅಲ್ಲಿ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ನಾನು ಫಂಕ್ಷನ್ಸ್ಗೆ ಇದನ್ನ ಕ್ಯಾರಿ ಮಾಡ್ತಿದ್ದೆ, ಹಂಗೆ ಹೇಳ್ದಂಗೆ ನಾನು ಕ್ರಾಕ್ಸ್ ನ ಕ್ಯಾರಿ ಮಾಡ್ಕೊಂಡು ಓಡಿಸ್ತಿದ್ದೆ. ಇವಾಗ್ಲೂ ಅಷ್ಟೇ ನನ್ಗೆ ಇದು ಹೀಲ್ಸ್ ಎಲ್ಲ ಹಾಕೊಂಡು ಓಡ್ಸಕ್ ಆಗಲ್ಲ, ತುಂಬಾ ಅಂದ್ರೆ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ನೀವು ಹುಡುಗರು ಬಿಡಿ, ಫುಟ್ ವೇರ್ ಇದ್ರೂ ಓಡಿಸ್ತೀರಾ, ಇಲ್ಲ ಅಂದ್ರೂ ಓಡಿಸ್ತೀರಾ, ನೀವೆಲ್ಲ ಎಕ್ಸ್ಪರ್ಟ್ ಡ್ರೈವರ್ಸ್. ಸೊ ನಿಮಗೇನು ಪ್ರಾಬ್ಲಮ್ ಇಲ್ಲ, ನಮ್ಮಂತ ಹುಡುಗಿಗೆ ತುಂಬಾ ಪ್ರಾಬ್ಲಮ್ಸ್. ಈಗ ನಾನು ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು, ನಾನು ಹೇಗ್ ಕಾರ್ನ ಕಲ್ತ್ಕೊಂಡೆ ಅಂತ ಹೇಳ್ತೀನಿ. ನನಗೆ ಹೇಳಿದ್ನಲ್ಲ, ನನ್ ಸಿಕ್ಕಾಪಟ್ಟೆ ಭಯ ಇತ್ತು. ಈ ಮುಂಚೆ ನೀವು ನೋಡಿರ್ತೀರ ಬೇರೆ ಬೇರೆ ಬ್ಲಾಗ್ಸ್ ಅಲ್ಲಿ ನಾನು ವೆನ್ಯೂನ ತಗೊಂಡಿದ್ದೆ. ಇವತ್ತು ಬಂದು ನಾನು ಕಿಯಾ ತಗೊಂಡಿದ್ದೀನಿ. ವೆನ್ಯೂ ಬಂದು ನಮ್ಮ ಅನ್ನದ ಕಾರು, ಕಿಯಾ ಬಂದು ನಮ್ಮ ಡ್ಯಾಡಿದು. ಸೊ ನಾನು ಮೋರ್ ಕಾನ್ಶಿಯಸ್ ಆಗಿರ್ಬೇಕಾಗುತ್ತೆ, ಯಾಕಂದ್ರೆ ಏನಾದ್ರು ಹೋಗಿ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ನಂಗೆ ತುಂಬಾನೇ ಭಯ ಆಯ್ತು. ಅಂಡ್ ನನ್ನ ಮ್ಯಾನ್ಯುವಲ್ ಕಾರ್ ಓಡ್ಸಕ್ಕೆ ಗೊತ್ತಿಲ್ಲ, ನಂಗೆ ಗೇರ್ಸ್ ಎಲ್ಲ ಹೇಗೆ ಶಿಫ್ಟ್ ಮಾಡ್ತಾರೆ ಏನೂ ಗೊತ್ತಿರ್ಲಿಲ್ಲ. ಅದು ಆ ಫಿಯರ್ ಮತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ಬಂದು ಹೇಳ್ಕೊಟ್ಟಿದ್ ನನ್ಗೆ ಅಮ್ಮರು. ಸೊ ನಿಮ್ಗೆಲ್ಲ ಗೊತ್ತಿರ್ತಾರೆ ಯಾರು ಅಮ್ಮರ್ ಅಂತ. ಅವ್ನಿಗೆ ಕಾರ್ ಓಡ್ಸಕ್ ಬರುತ್ತೆ, ಬಟ್ ಯಾವತ್ತು ನನ್ ಕಾರ್ ಓಡಿಸಿಲ್ಲ, ಬಿಕಾಸ್ ನಾನ್ ಕಲ್ತ್ಕೊಬೇಕಾದ್ರೆ ಈ ವಾಸ್ ಅಂಡರ್ 18. ಸೊ ನನ್ ಪಕ್ಕದಲ್ಲಿ ಕುತ್ಕೊಂಡು ಫುಲ್ ಇನ್ಸ್ಟ್ರಕ್ಟ್ ಮಾಡ್ತಿದ್ದ, ಹೀಗೆ ಗೇರ್ ಹಾಕ್ಬೇಕು, ಹಿಂಗ್ ಹೋಗ್ಬೇಕು, ಹಂಗ್ ಹೋಗ್ಬೇಕು ಅಂತ ಹೇಳ್ಕೊಟ್ಟಿದ್ದ. ಆ ತರ ತಮ್ಮ ಇದ್ರೆ ಕಾರ್ ಏನು ಟ್ರೈನೇ ಓಡಿಸ್ಬೋದು. ಸೊ ಹಾಗಾಗಿ ಆ ಫಿಯರ್ ಎಲ್ಲ ನಾನು ಓವರ್ಕಮ್ ಮಾಡಿದೆ ಅಮರಿಂದ. ಆಲ್ ಕ್ರೆಡಿಟ್ ಗೋಸ್ ಟು ಅಮರ್. ಮೇನ್ಲಿ ಏನಂದ್ರೆ, ನೀವು ಅಷ್ಟೇ ಗೇರ್ಸ್ ಹಾಕೋಕ್ ಗೊತ್ತಿದ್ರು, ಏನೇ ಕಾರ್ ಓಡ್ಸಕ್ ಗೊತ್ತಿದ್ರು, ಮೇನ್ ಬಂದು ಜಜ್ಮೆಂಟ್. ನೀವು ಯಾವ ತರ ರೈಟ್ ತಗೋಬೇಕು, ಲೆಫ್ಟ್ ತಗೋಬೇಕು, ಜಜ್ಮೆಂಟ್ ಮಾಡ್ಬೇಕು. ಈಗ ತುಂಬಾ ಗಾಡಿಗಳು ಬಂದ್ರೆ ಪ್ಯಾನಿಕ್ ಆಗೋದು, ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅದೆಲ್ಲ ಜಜ್ಮೆಂಟ್ ತಗೋಬೇಕು. ಆ ಜಜ್ಮೆಂಟ್ ಎಲ್ಲ ಕಲ್ತಿದ್ದು ನಮ್ ಡ್ಯಾಡಿ ಹತ್ರ. ನಮ್ ಡ್ಯಾಡಿ ತುಂಬಾ ಚೆನ್ನಾಗಿ ಕಾರ್ ಓಡಿಸ್ತಾರೆ. ಸೊ ನನಗೆ ಈ ಜಜ್ಮೆಂಟ್ ಎಲ್ಲ ಹೇಳ್ಕೊಟ್ರು. ಇನಿಷಿಯಲಿ ಕಾರ್ ಡ್ರೈವಿಂಗ್ ಕಲ್ತ್ಕೊಬೇಕಾದ್ರೆ ನಾನು ಫಸ್ಟ್ 3 ಗೇರ್ಸ್ ಬಂದು ತುಂಬಾ ಚೆನ್ನಾಗಿ ಆಗ್ತಿದೆ, ಸ್ಮೂತ್ ಆಗಿ ಆಗ್ತಿದ್ದೆ. ನಾನು ಎಲ್ಲಿ ಟ್ರಾಫಿಕ್ ಅಲ್ಲಿ ಹೋದ್ರು ಆ 3 ಗೇರ್ಸ್ ಮಾತ್ರ ಯೂಸ್ ಮಾಡಕ್ ಆಗ್ತಿದ್ದು. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ನಾನು 3 ಗೇರ್ಸ್ ಮಾತ್ರನೇ ಹಾಕಕ್ ಆಗ್ತಿದ್ದು. ಆಮೇಲೆ ಬಂದು 4th, 5th, 6th ಗೇರ್ ಹಾಕೋದೇ ಗೊತ್ತಾಗ್ತಿರ್ಲಿಲ್ಲ ನಂಗೆ, ತುಂಬಾ ಕಷ್ಟ ಆಗ್ತಿತ್ತು. ಅದನ್ನ ನನ್ಗೆ ಹೇಳ್ಕೊಟ್ಟೆ ನಮ್ಮ ಅಣ್ಣ ವಿಶಾಲ್ ಹೇಳ್ಕೊಟ್ಟ. ನಾನು ಮಲ್ಟಿಪಲ್ ಪೀಪಲ್ಸ್ ಇಂದ ಮಲ್ಟಿಪಲ್ ಥಿಂಗ್ಸ್ ನ ಕಲಿತೆ. ಸೆಲ್ಫ್ ಡ್ರೈವಿಂಗ್ ಅಂದ್ರೆ ನಾನು ಅಬ್ಸರ್ವ್ ಮಾಡಿ ಒಬ್ಬೊಬ್ಬರಿಂದ ಒಂದೊಂದು ವಿಷಯ ಕಲ್ತ್ಕೊಂಡು, ಅಮ್ಮರಿಂದ, ನಮ್ಮ ಡ್ಯಾಡಿಯಿಂದ, ನಮ್ಮ ಅಣ್ಣ ಇನ್ನೆಲ್ಲ ಕಲ್ತ್ಕೊಂಡು ನಾನು ಸೆಲ್ಫ್ ಡ್ರೈವಿಂಗ್ ನ ಕಲ್ತಿದ್ದು. ಸೊ ಇಟ್ ಇಸ್ ವೆರಿ ಈಸಿ. ನಮ್ ಡ್ಯಾಡಿ ಫಸ್ಟ್ ಹೇಳ್ತಿದ್ರು ಕಾರ್ ಓಡಿಸೋದು ತುಂಬಾ ಈಸಿ ಅಂತ, ಬಟ್ ಅವಾಗ ನನ್ ಕಷ್ಟ ಅನ್ಸ್ತಿತ್ತು. ಒಂದ್ಸತಿ ಕಾರ್ ಓಡಿಸಿದ್ಮೇಲೆ ಇಷ್ಟೇನ ಕಾರ್ ಓಡಿಸೋದು ಅಂತ ಅನಿಸ್ತಿದೆ. ತುಂಬಾ ಹುಡುಗಿರ್ ಬಂದು ಮ್ಯಾನ್ಯುವಲ್ ಕಾರ್ಗಿಂತ ಆಟೋ ಗೇರ್ ಕಾರ್ನ ಪ್ರಿಫರ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಬಟ್ ನೀವ್ ಒಂದ್ಸರಿ ಮ್ಯಾನ್ಯುವಲ್ ಕಾರ್ ಓಡಿಸೋದನ್ನ ಕಲ್ತ್ಕೊಂಡ್ಬಿಟ್ರೆ ಆಟೋ ಗೇರ್ ನ ಬಿಟ್ಬಿಡ್ತೀರಾ, ಬಿಕಾಸ್ ಮ್ಯಾನ್ಯುವಲ್ ಕಾರ್ ಕೊಡೋಷ್ಟು ಮಜಾ ಆಟೋ ಗೇರ್ ಕಾರ್ ಕೊಡೋದೇ ಇಲ್ಲ. ಸೊ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ವಿಡಿಯೋದಲ್ಲಿ, ಇದ್ರಲ್ಲಿ ನಾನು ಜಸ್ಟ್ ಬೇಸಿಕ್ಸ್ ನ ಮಾತ್ರ ಕವರ್ ಮಾಡ್ತೀನಿ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನಿಷಿಯಲಿ ನಾನು ಓಡಿಸ್ಬೇಕಾದ್ರೆ ಹೇಗೆ ಗೇರ್ಸ್ ನ ಶಿಫ್ಟ್ ಮಾಡ್ತಿದೆ, ಮತ್ತೆ ಎದುರುಗಡೆ ಗಾಡಿ ಬಂದ್ರೆ, ಆಪೋಸಿಟ್ ಅಲ್ಲಿ ಗಾಡಿ ಬಂದ್ರೆ ನಾನು ಹೆಂಗ್ ಪ್ಯಾನಿಕ್ ಆಗ್ತಿದೆ, ಆ ಸಿಚುವೇಶನ್ ಎಲ್ಲ ಹೇಗೆ ನಾನು ಓವರ್ಕಮ್ ಮಾಡಿದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆವಾಗ್ಲೇ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಿಕಾಸ್ ನಾನು ಸುಮ್ಮನೆ ವಿಡಿಯೋ ಮಾಡ್ತಿದ್ರೆ ಅಂದ್ರೆ ನನ್ ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟೇ. ಇವತ್ತಿಗಿಷ್ಟೇ. ಸೊ ಈ ವಿಡಿಯೋದಲ್ಲಿ ನಾನು ಹೇಗೆ ಕಾರ್ ಕಲ್ತ್ಕೊಂಡೆ, ಆ ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಬೇಸಿಕ್ಸ್ ನ ಕವರ್ ಮಾಡ್ತೀನಿ ಅಂತ ಹೇಳಿದೆ, ಕವರ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ ಕೆಲವೊಂದು ಪಾಯಿಂಟ್ಸ್ ಮಿಸ್ ಮಾಡಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಗೆ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಕಾರ್ನ ಎಲ್ಲ ಮೂವ್ ಮಾಡೋದನ್ನ ಕಲ್ತ್ಕೊಂಡೆ ಎಲ್ಲದನ್ನು ತೋರಿಸ್ಕೊಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.